ಜನಗಣತಿ ಸಮೀಕ್ಷೆ ಮುನ್ನ ಮತ್ತೊಂದು ಬದಲಾವಣೆ ಆಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹಿಂದೂ ಜಾತಿ ಮುಂದೆ ಕ್ರಿಶ್ಚಿಯನ್ ಕಾಲಂಗೆ ಕೋಕ್ ಕೊಡಲಾಗಿದೆ. ವಿವಾದ ಹೆಚ್ಚಾಗ್ತಾ ಇದ್ದಂತೆ ಮಣಿದಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಜಾತಿ ಗಣತಿ ಕಾಲಂನಿಂದ ಹಿಂದೂ ಕ್ರಿಶ್ಚಿಯನ್ಗೆ ಕೋಕ್ ಅನ್ನು ಕೊಡಲಾಗಿದೆ. ಹಿಂದುಳಿದ ವರ್ಗಗಳ ಆಯೋಗದಿಂದ ಅಧಿಕೃತ ಮಾಹಿತಿ ಸಿಕ್ಕಿದೆ. 33 ಜಾತಿಗಳ ಹೆಸರನ್ನ ಕೈಬಿಟ್ಟಿದೆ ಇಲ್ಲಿ ಹಿಂದುಳಿದ ವರ್ಗಗಳ ಆಯೋಗ. ಹಿಂದುಳಿದ ವರ್ಗಗಳ ಆಯೋಗ ಕ್ರಿಶ್ಚಿಯನ್ ಜೊತೆ ಹಲವು ಹಿಂದೂ ಜಾತಿಯನ್ನ ಉಲ್ಲೇಖ ಮಾಡಿತ್ತು. ಸದ್ಯ ಇದಕ್ಕೆ ಬ್ರೇಕ್ ಹಾಕಲಾಗಿದೆ. ಜಾತಿ ಗಣತಿಗೆ ಇದ್ದ ದೊಡ್ಡ ತೊಡಕು ನಿವಾರಿಸಿದೆ ರಾಜ್ಯ ಸರ್ಕಾರ. ಕ್ರಿಶ್ಚಿಯನ್ ಕಾಲಂಗೆ ಗೊಂದಲಗಳಿಗೆ ತೆರೆ ಎಳೆಯುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದ್ರೆ, ಜಾತಿ ಜನಗಣತಿ ವಿಚಾರ ಪ್ರಸ್ತಾಪ ಆಗ್ತಾ ಇದ್ದಂತೆ ಸಮೀಕ್ಷೆಗೂ ಮುನ್ನ ಕೈಪಿಡಿ ನೋಡಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಕಾರಣ ಅಂತ ಹೇಳಿದ್ರೆ, ಹಿಂದೂ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಸಮುದಾಯದ ಹೆಸರು ಸೇರ್ಪಡೆಯಾಗಿತ್ತು. ನೋಡ್ತಾ ಇರ್ಬೋದು ಈ ಹಿಂದೆ ಯಾವ ರೀತಿಯಾಗಿ ಆ ಕಾಲಂಗಳು ಇತ್ತು. ಜಂಗಮ ಕ್ರಿಶ್ಚಿಯನ್, ಕಮ್ಮ ನಾಯ್ಡು ಕ್ರಿಶ್ಚಿಯನ್, ಕಂಸಾಳೆ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಚರೋಡಿ ಕ್ರಿಶ್ಚಿಯನ್, ದೇವಾಂಗ ಕ್ರಿಶ್ಚಿಯನ್, ಹೀಗೆ ಹಿಂದೂ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಅಂತ ಸೇರಿಸಿದ್ದಕ್ಕೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು. ಯಾಕೆ ಈ ರೀತಿಯಾಗಿ ಸರ್ಕಾರ ಮಾಡಿದೆ, ಜಾತಿಗಳನ್ನ ಒಳೆಯುವಂತ ಕೆಲಸ ಆಗ್ತಾ ಇದೆ ಅಂತ ಅವರದ್ದೇ ಸಮುದಾಯದ ನಾಯಕರು ಸಭೆಯನ್ನು ಸೇರಿದ್ರು. ಸಮುದಾಯವಾರು ನಾಯಕರುಗಳ ಸಭೆ ಆಯಿತು. ಸರ್ಕಾರದ ಈ ನಿರ್ಧಾರಕ್ಕೆ ಆಕ್ಷೇಪ ವ್ಯಕ್ತವಾಯಿತು. ಈ ಆಕ್ಷೇಪಗಳಿಗೆ ಮಣಿದಂಥ ರಾಜ್ಯ ಸರ್ಕಾರ ಈಗ ಬಂದಿರುವಂಥ ನಿರ್ಧಾರ ಏನು ಅಂತ ಹೇಳಿದ್ರೆ, ಹಿಂದೂ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಅಂತ ಏನು ಕಾಲಂ ಇತ್ತು, ಕ್ರಿಶ್ಚಿಯನ್ ಅಂತ ಏನು ಮೆನ್ಷನ್ ಮಾಡಿದ್ರು, ನೀವು ಇಲ್ಲಿ ಪಟ್ಟಿಯನ್ನು ನೋಡ್ತಾ ಇದ್ದೀರಾ, ಇವೆಲ್ಲವೂ ಕೂಡ ಹಿಂದೂ ಧರ್ಮದಲ್ಲಿ ಬರುವಂಥ ಸಮುದಾಯಗಳು. ಈ ಸಮುದಾಯಗಳ ಮುಂಭಾಗದಲ್ಲಿದ್ದಂಥ ಕ್ರಿಶ್ಚಿಯನ್ ಇದನ್ನು ತೆಗೆದು ಹಾಕಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಮೀಕ್ಷೆಗೂ ಮುನ್ನ ರಾಜ್ಯ ಸರ್ಕಾರ ಅಥವಾ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ತೆಗೆದುಕೊಂಡಿರುವಂಥ ದೊಡ್ಡ ನಿರ್ಧಾರ ಇದು. ಒತ್ತಾಯಕ್ಕೆ ಮಣಿದಿದೆ ಸರ್ಕಾರ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆ ಮೊದಲ ಹಂತದಲ್ಲಿ ಹಿಂದೂ ಧರ್ಮದ ಸಮುದಾಯಗಳು ಅಂತ ಹೇಳಿದ್ರೆ, ಹಿಂದೂ ಧರ್ಮದಲ್ಲಿ ಬರುವಂಥ ಜಾತಿಗಳ ಮುಂಭಾಗದಲ್ಲಿ ಈ ಕ್ರಿಶ್ಚಿಯನ್ ಎನ್ನುವಂಥದ್ದನ್ನು ಸೇರಿಸಿದ್ರಿ, ಈ ರೀತಿಯಾದಂಥ ಪ್ರಶ್ನೆಗಳು ದೊಡ್ಡ ಮಟ್ಟದಲ್ಲಿ ಕೇಳಿಬಂದಿತ್ತು. ಆದರೆ ಈಗ ಅದನ್ನು ಕೈ ಬಿಡಿಸುವಂಥ ಕೆಲಸ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೀವು ಕೂಡ ಗಮನಿಸ್ತಾ ಇರಬಹುದು, ಈ ಹಿಂದೆ ಏನಿತ್ತು ಈಗ ಏನು ಆಗಿದೆ ಎನ್ನುವಂಥದ್ದಾಗಿ. ಹಾಗೆಯೇ ನಾಳೆ ಜಾತಿ ಜನಗಣತಿ ಸಮೀಕ್ಷೆ ಕೂಡ ಆರಂಭ ಆಗುತ್ತೆ. ನಾಳೆಯಿಂದ ಜಾತಿ ಜನಗಣತಿ ಸಮೀಕ್ಷೆ ಆರಂಭ ಆಗೋಕ್ಕಿಂತ ಮುಂಚಿತವಾಗಿ ಆಗಿರುವಂಥ ಬದಲಾವಣೆ ವಿಚಾರವಾಗಿ ನಾನು ಹೇಳ್ತಾ ಇದ್ದೆ. ಯಾವ ರೀತಿಯಾಗಿ ಬದಲಾವಣೆಯನ್ನು ರಾಜ್ಯ ಹಿಂದುಳಿದ ಆಯೋಗ ಮಾಡಿದೆ. ವಿವಾದ ಹೆಚ್ಚಾಗ್ತಾ ಇದ್ದಂತೆ, ವಿವಾದ ಎಷ್ಟರ ಮಟ್ಟಿಗೆ ಆಗಿತ್ತು ಎನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಹೀಗೆ ಲಿಂಗಾಯತ ಕ್ರಿಶ್ಚಿಯನ್, ಇದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗಿದೆ. ಸಮುದಾಯವಾರು ಸಭೆಗಳಾಯಿತು. ಸಮುದಾಯವಾರು ಸಭೆಗಳಾಗಿ ಪಕ್ಷಾತೀತವಾಗಿ ನಿರ್ಧಾರಕ್ಕೆ ಬರಲಾಯಿತು. ನಿನ್ನೆ ಒಕ್ಕಲಿಗ ಸಮುದಾಯದವರು ಸಭೆಯನ್ನು ನಡೆಸಿದ್ರು. ಆ ಸಭೆಯಲ್ಲೂ ಕೂಡ ಬಿಜೆಪಿ ನಾಯಕರು ಭಾಗಿಯಾಗಿದ್ರು, ಕಾಂಗ್ರೆಸ್ನ ನಾಯಕರು ಭಾಗಿಯಾಗಿದ್ರು, JDSನ ನಾಯಕರು ಭಾಗಿಯಾಗಿದ್ರು, ಸಮುದಾಯವಾರು ನಾಯಕರು ಭಾಗಿಯಾಗಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಒಕ್ಕಲಿಗ ಸಮುದಾಯದವರು ನಿನ್ನೆ ಕೂಡ ಒಂದು ನಿರ್ಧಾರಕ್ಕೆ ಬಂದಿದ್ರು. ನಮ್ಮ ಜಾತಿ ಯಾವುದು ಅಂತ ಕೇಳಿದ್ರೆ ನಾವು ಒಕ್ಕಲಿಗ ಅಂತ ನಮೂದು ಮಾಡಬೇಕು, ಧರ್ಮ ಯಾವುದು ಅಂತ ಕೇಳಿದ್ರೆ ಹಿಂದೂ ಅಂತ ನಮೂದು ಮಾಡಬೇಕು ಎನ್ನುವಂಥ ನಿರ್ಧಾರಕ್ಕೆ ಬಂದಿತ್ತು. ಆದರೆ ಈಗ ಸರ್ಕಾರ ಈ ಸಮುದಾಯಗಳು ಮತ್ತು ವಿರೋಧ ಪಕ್ಷದವರ ಆಕ್ರೋಶಕ್ಕೆ, ವಿವಾದ ಹೆಚ್ಚಾಗ್ತಾ ಇದ್ದಂತೆ ರಾಜ್ಯ ಸರ್ಕಾರ ಮಣಿದಿದೆ ಎನ್ನುವಂಥದ್ದು ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹಿಂದೂ ಸಮುದಾಯದಲ್ಲಿ ಬರುವಂಥ ಜಾತಿಗಳ ಮುಂಭಾಗದಲ್ಲಿ ಹಿಂದುಳಿದ ಆಯೋಗ ಮೆನ್ಷನ್ ಮಾಡಿದಂಥ ಈ ಕ್ರಿಶ್ಚಿಯನ್ ಎನ್ನುವಂಥ ಪದ ಇದೆಯಲ್ಲ, ಇದನ್ನು ತೆಗೆದು ಹಾಕೋಕೆ ಅಥವಾ ಕಾಲಮನ್ನು ತೆಗೆದು ಹಾಕೋಕೆ ಸರ್ಕಾರ ನಿರ್ಧಾರವನ್ನ ಮಾಡಿ ಕ್ರಿಶ್ಚಿಯನ್ ಕಾಲಂ ಗೊಂದಲಗಳಿಗೆ ರಾಜ್ಯ ಸರ್ಕಾರ ತೆರೆ ಎಳೆಯುವಂಥ ಕೆಲಸವನ್ನ ಮಾಡಿದೆ. 33 ಜಾತಿಗಳ ಹೆಸರನ್ನ ಕೈಬಿಟ್ಟು ಈಗ ಹಿಂದುಳಿದ ವರ್ಗಗಳ ಆಯೋಗ ನಿರ್ಧಾರವನ್ನು ತಿಳಿಸಿರುವಂಥದ್ದು. ಒಂದು ಕಡೆಯಲ್ಲಿ ಸರ್ಕಾರ ಈ ಜಾತಿಗಳನ್ನು ಒಡೆದು ಆಳುವಂಥ ಕೆಲಸವನ್ನು ಮಾಡ್ತಾ ಇದೆ. ಹೀಗಂತ ದೊಡ್ಡ ಮಟ್ಟದಲ್ಲಿ ಆರೋಪ ಸರ್ಕಾರದ ಮೇಲೆ ವಿರೋಧ ಪಕ್ಷದವರು ಮಾಡಿದ್ರು. ವಿವಾದ ಹೆಚ್ಚಾಗ್ತಾ ಇದ್ದಂತೆ ರಾಜ್ಯ ಸರ್ಕಾರ ಮಣಿದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ.